ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಗಣಿತ SA1 2024ರಲ್ಲಿ ನಡೆದಂತಹ SA1 ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇವಾಗ 35ನೇ ಪ್ರಶ್ನೆವರೆಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. 35ನೇ ಪ್ರಶ್ನೆಯ ಸಬ್ ಕ್ವೆಶನ್ ಅಥವಾ ಪ್ರಶ್ನೆ ಇದೆ. ಈಗ ಡಿಸ್ಕಸ್ ಮಾಡೋಣ. ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಇವಾಗ 35ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡೋಣ. ಏನಂತ ಹೇಳ್ತಾ ಇದ್ದಾರೆ, ಎರಡು ಅನುಕ್ರಮ ಧನಪೂರ್ಣಾಂಕಗಳು ಅಂತ ಕೇಳ್ತಾ ಇದ್ದಾರೆ. ಒಂದು ಧನ ಸಂಖ್ಯೆ, ಒಂದು ಧನಪೂರ್ಣಾಂಕ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು, ಅದಕ್ಕೆ ನಾವು ಏನಂತ ಕರೆಯೋಣ, ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಇದರ ಅನುಕ್ರಮ ಮತ್ತೊಂದು ಕ್ರಮಾನುಗತ ಸಂಖ್ಯೆ ಏನಾಗಿರುತ್ತೆ, x+1 ಆಗಿರುತ್ತೆ. ಅಂದರೆ ಎಕ್ಸ್ ಅಂದರೆ ಅದರ ಮುಂದಿನ ಸಂಖ್ಯೆ, ಅದಕ್ಕಿಂತ ಒಂದು ಹೆಚ್ಚಾಗಿರುತ್ತೆ, ಅಂದರೆ ಕ್ರಮಾನುಗತ ಸಂಖ್ಯೆ. ನೆಕ್ಸ್ಟ್ ಏನು ಕಂಡೀಷನ್ ಕೊಟ್ಟಿದ್ದಾರೆ, ಈ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದಾಗ ಏನು ಬರುತ್ತೆ, x² ಕೂಡಿಸಬೇಕು. ಈ ಧನಪೂರ್ಣಾಂಕಗಳ ವರ್ಗಗಳನ್ನು ಮಾಡಬೇಕು, ವರ್ಗಗಳ ಮೊತ್ತವನ್ನು ಕಂಡುಹಿಡ್ಕೋಬೇಕು. x+1² ಇದರ ವರ್ಗಗಳ ಮೊತ್ತ ಎಷ್ಟಕ್ಕೆ ಸಮಾನ ಇದೆ, 365ಕ್ಕೆ ಸಮಾನವಾಗಿದೆ. ನೆಕ್ಸ್ಟ್ ಇವಾಗ x² ಇದೆ, ಇದು a+b² ಫಾರ್ಮ್ನಲ್ಲಿದೆ. ಹಾಗಾಗಿ a² + b ಅಂದರೆ 1² + 2x = 365. ನೆಕ್ಸ್ಟ್ ಇವಾಗ x² + x² 2x², ಇದು 1² 1 ಇರುತ್ತೆ. ಇದು 365 ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, = 0. 2x² + 2x 365ರಲ್ಲಿ ಒಂದನ್ನು ಮೈನಸ್ ಮಾಡಿ 364 ಆಗುತ್ತೆ. ಸೊ ಇವಾಗ ಹೋಲ್ ಟರ್ಮನ್ನು ನಾವು ಏನು ಮಾಡೋಣ ಅಂದರೆ /2 ಅಂತ ಮಾಡೋಣ. /2 ಮಾಡಿದಾಗ x² + x ಇದು ಮೈನಸ್ ಇರುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ, ಮೈನಸ್ 2ರಿಂದ ಭಾಗಿಸಿದಾಗ 2 1 2 8 2 2 4 = 0. ಇವಾಗ ಇದು ಒಂದು ನಮಗೆ ವರ್ಗ ಸಮೀಕರಣ ಸಿಗ್ತಾ ಇದೆ. ಈ ಒಂದು ವರ್ಗ ಸಮೀಕರಣನ ಈಗ ಏನು ಮಾಡ್ಕೋಣ ಅಂದರೆ ಫ್ಯಾಕ್ಟರೈಸೇಷನನ್ನು ಮಾಡ್ಕೋಣ, ಅಪವರ್ತನವನ್ನು ಗೊಳಿಸೋಣ. ಮಧ್ಯಮ ಸಂಖ್ಯೆಗಳ ಗುಣಲಬ್ಧ ಮತ್ತು ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಾನವಾಗಿರುತ್ತೆ. ಅಂದರೆ ಇಲ್ಲಿ ಮಧ್ಯಮ ಸಂಖ್ಯೆಗಳನ್ನು ಗುಣಿಸಿದಾಗ ಅದು 182 ಬರಬೇಕು. ಅದನ್ನು ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಅಥವಾ ನಿಮಗೆ ಗೊತ್ತಿದ್ರೆ ನೇರವಾಗಿ ಸಾಲ್ವ್ ಮಾಡ್ಬೋದು, ಗೊತ್ತಿಲ್ಲದೆ ಇದ್ದರೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. 2 9 18, 2 1 2, ಇದು 1, 2ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಏನನ್ನು ತೆಗೆದುಕೊಳ್ಳೋಣ ಅಂದರೆ 7 1 7, 7 3 21, 13 1 13, ಅಂದರೆ 7 2 14 ಆಗುತ್ತೆ. 14 ಮತ್ತು 13, 14ರಲ್ಲಿ 13ನ್ನು ಮೈನಸ್ ಮಾಡಿ ಆವಾಗ ಏನು ಬರುತ್ತೆ, 1 ಬರುತ್ತೆ. ಹಾಗಾಗಿ ಇಲ್ಲಿ ಏನಿದೆ, ಇದರ ಒಂದು ಕೋಎಫಿಷಿಯೆಂಟ್ ಏನಿದೆ 1 ಇದೆ. ಹಾಗಾಗಿ x² 14x ಮೈನಸ್ 14x ಮೈನಸ್ 13x, 14 × 13 ಮಾಡಿ 182 ಆಗುತ್ತೆ. ಈ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಬೇಕು. ಇದರ ಒಂದು ಕಂಟಿನ್ಯೂ ಪಾರ್ಟನ್ನು ನಾವು ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಇವಾಗ x² + 14x ಮೈನಸ್ 13x ಮೈನಸ್ 182 = 0. ಇವಾಗ x ಕಾಮನ್ ತೆಗಿರಿ, x + 14 ಮೈನಸ್ 13, x + 14 = 0, x - 13, x + 14
ಈಕ್ವಲ್ಸ್ ಟು 0. ಇವಾಗ ಎಕ್ಸ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಎರಡು ಕ್ರಮಾನುಗತ ಸಂಖ್ಯೆಗಳು ಯಾವುವು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಎಕ್ಸ್ ಈಕ್ವಲ್ ಟು -14 ಬರುತ್ತೆ. ಎಕ್ಸ್ -13 = 0 ಅಂದಾಗ ಎಕ್ಸ್ ಈಕ್ವಲ್ ಟು 13 ಅಂತ ಬರುತ್ತೆ. ಇಲ್ಲಿ ಕ್ರಮಾನುಗತ ಸಂಖ್ಯೆಗಳು ಅಂದಾಗ ಮೊದಲನೇ ಸಂಖ್ಯೆ 13 ಇದೆ, ಇದರ ಸಂಖ್ಯೆ 14 ಆಗಿರುತ್ತೆ. ಬಟ್ ಇದು ನೆಗೆಟಿವ್ ಇದೆ. ನೆಗೆಟಿವ್ ಇರುವುದನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು, ಇದನ್ನು ಕನ್ಸಿಡರ್ ಮಾಡುವಂತಿಲ್ಲ. ಹಾಗಾದರೆ ಕ್ರಮಾನುಗತ ಸಂಖ್ಯೆ 13 ಮತ್ತು 14 ಆಗಿರುತ್ತದೆ. ಎರಡು ಕ್ರಮಾನುಗತ ಸಂಖ್ಯೆಗಳು 13 ಮತ್ತು 14. ಇಲ್ಲಿ ಪ್ರಶ್ನೆ ಹೇಳಿಕೆ ಪ್ರಕಾರ ನೀವು ಮಾಡಿ ನೋಡ್ಬೋದು. ಎರಡು ಧನಪೂರ್ಣಾಂಕ ವರ್ಗ ಮೊತ್ತ 365. ಈಗ 13ರ ವರ್ಗವನ್ನು ಮಾಡಿ. ಈಗ ಈ ಹೇಳಿಕೆ ಏನಿದೆ 13ರ ವರ್ಗವನ್ನು ಮಾಡಿ, 14ರ ವರ್ಗವನ್ನು ಮಾಡಿ. 13ರ ವರ್ಗ 169, 14ರ ವರ್ಗ 196 ಆಗುತ್ತೆ. 196, 169 ಮತ್ತು 196 ಎರಡನ್ನು ಕೂಡಿದಾಗ 365ಗೆ ಸಮಾನವಾಗಿರುತ್ತೆ. ಈ ರೀತಿಯಾಗಿ ನಾವು ಕ್ರಾಸ್ ಚೆಕ್ ಮಾಡಿ ನೋಡ್ಬೋದು. ಹಾಗಾದರೆ ನಾವು ಸಾಲ್ವ್ ಮಾಡಿರುವಂಥ ಉತ್ತರ ಏನಾಗಿದೆ, ಪರಿಹಾರ ಏನಾಗಿದೆ, ಸರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಓಕೆ, 36ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಮೊದಲ 10 ಪದಗಳ ಮೊತ್ತ 185 ಆಗಿದೆ. 21ನೇ ಪದವು 16ನೇ ಪದಕ್ಕಿಂತ 15 ಹೆಚ್ಚಾಗಿದೆ. ಈ ಒಂದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ನಮಗೆ ಪರಿಹಾರವನ್ನು ನೋಡೋಣ. ಪರಿಹಾರದಲ್ಲಿ ನಮಗೆ ಕೊಟ್ಟಿರುವಂಥ ದತ್ತಾಂಶಗಳನ್ನು ನೋಡ್ಕೋಣ. ಅದರ ಬೇಸ್ ಮೇಲೆ ನಾವು ಏನನ್ನು ಕಂಡುಹಿಡಿಬೇಕು ಅನ್ನುವಂಥದ್ದು ತಿಳಿಯುತ್ತೆ. ಈಗ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ? n = 30. ಟೋಟಲ್ 30 ಪದಗಳಿದ್ದಾವೆ. ಮತ್ತು ಏನನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ S10 ಅಂದರೆ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ SN ಆಗಿರುತ್ತೆ. ಹಾಗಾಗಿ ಇಲ್ಲಿ ಮೊತ್ತವನ್ನು ಕೊಟ್ಟಿದ್ದಾರೆ. S10 = 185 ಅಂತ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. 21ನೇ ಪದವು A21, ಅದು 16ನೇ ಪದಕ್ಕಿಂತ 15 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಷ್ಟು ದತ್ತಾಂಶವನ್ನು ನಮಗೆ ಕೊಟ್ಟಿದ್ದಾರೆ. ಇದರ ಬೇಸ್ ಮೇಲೆ ನಾವು ಸಮಾಂತರ ಶ್ರೇಣಿಗಳ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು. ಈಗ ಸಮಾಂತರ ಶ್ರೇಣಿಯ ಒಟ್ಟು 30 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಬೇಕು, ಮೊದಲನೇ ಪದ ಬೇಕು. ಅವುಗಳನ್ನು ನಾವು ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಈಗ ಈ ಒಂದು ಇಕ್ವೇಷನನ್ನು ನಾವು ಬಳಸ್ಕೋಣ. 21ನೇ ಪದದ ಸಾಮಾನ್ಯ ರೂಪ ಯಾವ ರೀತಿಯಾಗಿದೆ? A+20D. ಓಕೆನಾ? ನಾವು ಈ ರೀತಿಯಾಗಿ ಸಾಮಾನ್ಯ ರೂಪದಲ್ಲಿ ಬರೀತೀವಿ ಸಮಾಂತರ ಶ್ರೇಣಿಯನ್ನು. 16ನೇ ಪದ ಏನಾಗಿರುತ್ತೆ? A+15D ಆಗಿರುತ್ತೆ. +15. ಈ ಟರ್ಮನ್ನು ನಾವು ರಿಅರೇಂಜ್ ಮಾಡೋಣ. A+20D ಈ ಕಡೆ ಇರುವಂಥವು ಎಲ್ಲೋ ಬಲಗಡೆ ಬಂದಾಗ ಮೈನಸ್ ಆಗುತ್ತೆ. A-15D ಮೈನಸ್, ಅಥವಾ ಇದನ್ನು ಈ ಕಡೆ ಇಟ್ಟರು ನಡೆಯುತ್ತೆ. ಸೊ ಇವಾಗ -A + A ಎರಡು ಕ್ಯಾನ್ಸಲು. 20ರಲ್ಲಿ 15ನ್ನು ಮೈನಸ್ ಮಾಡಿ 5D = 15. ಸಾಮಾನ್ಯ ವ್ಯತ್ಯಾಸ 5 1 5 3 ಸಾಮಾನ್ಯ ವ್ಯತ್ಯಾಸ ಎಷ್ಟು ಸಿಗ್ತಿದೆ? 3 ಸಿಗ್ತಾಯಿದೆ. ಇವಾಗ ನಾವು ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡ್ಕೋಬೇಕು. ನಮಗೆ SN = n/2 (2a + n-1 × D) ಎನ್ನುವಂತಹ ಸೂತ್ರ ಗೊತ್ತಿದೆ. SN ತಂದಾಗ ನಮಗೆ ಇಲ್ಲಿ S10 ಇದರ ಒಂದು ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. S10 = n ಅಂದರೆ ಎಷ್ಟಿದೆ? 10 ಇದೆ, /2 × 2. ಮೊದಲನೇ ಪದ ಕಂಡುಹಿಡಿಯಬೇಕಾಗಿದೆ. n ಅಂದರೆ ಎಷ್ಟಿದೆ? 10. 10 - 1 9.
ಸಾಮಾನ್ಯ ವ್ಯತ್ಯಾಸ 3. ಓಕೆ, ನಾವು ಇದನ್ನು ನೇರವಾಗಿ 27 ಅಂತ ಬರ್ಕೋಣ. 27. ನೆಕ್ಸ್ಟ್ n ಬೈ S10 ವ್ಯಾಲ್ಯೂ ಕೊಟ್ಟಿದ್ದಾರೆ 185. 2 1s 2 5s 2a 27. 185 ಡಿವೈಡೆಡ್ ಬೈ ಇದು 5 ಕೆಳಗಡೆ ಬರುತ್ತೆ 2a ಪ್ಲಸ್ 27. ಈಗ 5ರಿಂದ ಇದನ್ನು ಕ್ಯಾನ್ಸಲೇಷನ್ ಮಾಡಿ 35 ಒಂದಲೇ 5 37 2a ಪ್ಲಸ್ 27 37. ಇದು ಈ ಕಡೆ ಬಂದಾಗ 27, ಬಲಗಡೆ ಬಂದಾಗ ಮೈನಸ್ ಆಗುತ್ತೆ ಈಕ್ವಲ್ಸ್ ಟು 2a. 37 ಮೈನಸ್ 27 10 ಈಸ್ ಈಕ್ವಲ್ ಟು 2a. a ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ? 2 ಒಂದಲೇ 2 5. ಮೊದಲನೇ ಪದ ಏನಾಗಿದೆ? ಅದು 5 ಬರ್ತಾ ಇದೆ. ನೆಕ್ಸ್ಟ್ ಇವಾಗ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ ಮತ್ತು ಮೊದಲನೇ ಪದ ಕೂಡ ಸಿಕ್ಕಿದೆ. ಹಾಗಾದರೆ ನಾವೀಗ ಏನನ್ನು ಫೈಂಡ್ ಔಟ್ ಮಾಡೋಣ? 30 ಪದಗಳ ಮೊತ್ತವನ್ನು ಫೈಂಡ್ ಔಟ್ ಮಾಡೋಣ. ಒಟ್ಟು 30 ಪದಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಇದೇ ಸೇಮ್ ಆಗಿದೆ. ಇದೇ ಸೂತ್ರವನ್ನು ಬಳಸ್ಕೊತೀವಿ. ಸೊ ಇವಾಗ S30 ಅಂತ ತಗೋಬೇಕು. 30 ಬೈ ಅಂದರೆ n ಅಂದರೆ 30 ಬೈ 2 2 ಇಂಟು ಮೊದಲನೇ ಪದ ಏನಿದೆ? ಮೊದಲನೇ ಪದ ಏನಿದೆ? 5. ಓಕೆ, ಪ್ಲಸ್ n ಅಂದರೆ 30 ಇದೆ, ಮೈನಸ್ 1, ಸಾಮಾನ್ಯ ವ್ಯತ್ಯಾಸ 3. ಓಕೆ, ಇವಾಗ S30 ವ್ಯಾಲ್ಯೂಸ್ಗಳನ್ನು ನಾವು ಕಂಡುಹಿಡಿಬೇಕಾಗಿದೆ. 30 ಡಿವೈಡೆಡ್ ಬೈ 2 15, 2 5 10, 30 ಮೈನಸ್ 1 29, 29 5 ಎಷ್ಟಾಗುತ್ತೆ? 87. 15 10 ಪ್ಲಸ್ 87 ಎರಡನ್ನು ಕೂಡಿದಾಗ 97. 15 ಇಂಟು 97 ಮಾಡಿ. 15 ಇಂಟು 97 ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 1455 ಸಿಗತ್ತೆ. ಈ ಒಂದು ಸಮಾಂತರ ಶ್ರೇಣಿಯ 30 ಪದಗಳ ಮೊತ್ತ 1455 ನಮಗೆ ಆನ್ಸರ್ ಸಿಗತ್ತೆ. ಕೊಟ್ಟಿರುವಂಥ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಸಮಾಂತರ ಶ್ರೇಣಿಗಳ ಒಂದು ಸಮಸ್ಯೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸಮಾಂತರ ಶ್ರೇಣಿಗಳು ಚಾಪ್ಟ್ರಲ್ಲಿ ತುಂಬಾ ಕ್ವೆಶನ್ಸ್ಗಳು ಬರ್ತವೆ ಎನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. 7ನೇ ಪ್ರಶ್ನೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿರ್ತವೆ ಅಥವಾ ಸಮಾನುಪಾತದಲ್ಲಿರ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂಬುದನ್ನು ಸಾಧಿಸಿ. ಇದು ಪ್ರಮೇಯ ಇದೆ. ಪ್ರಮೇಯಗಳನ್ನು ನೋಡ್ಕೊಳ್ಳಿ. ಒಂದಾದರೂ ಪ್ರಮೇಯನ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಸೊ ಇವಾಗ 2 ತ್ರಿಭುಜಗಳಿದ್ದಾವೆ. ಈ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳೇನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಈಗ ABC ತ್ರಿಭುಜ ಇದೆ ಮತ್ತು DEF ಇದರ ಒಂದು ಮಧ್ಯರೇಖೆ PQ ಆಗಿರಲಿ. ಈಗ 2 ತ್ರಿಭುಜಗಳಿದ್ದಾವೆ. ಈ ತ್ರಿಭುಜಗಳನ್ನು ನಾವು ಗಮನಿಸ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ಏನನ್ನು ಕೇಳಿದ್ದಾರೆ? ಅನುರೂಪ ಕೋನಗಳು ಸಮನಾಗಿರ್ತವೆ, ಅನುರೂಪ ಬಾಹುಗಳು ಸಮಾನುಪಾತಗಳು ಅಥವಾ ಸಮಾನುಪಾತದಲ್ಲಿರ್ತವೆ, ಆದ್ದರಿಂದ ತ್ರಿಭುಜಗಳು ಸಮನಾಗಿರ್ತವೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ನಾವು ಸೊಲ್ಯೂಷನನ್ನು ನೋಡೋಣ. ಸೊಲ್ಯೂಷನ್ ಏನು ನೋಡಬೇಕಾಗಿದೆ? ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ನಾವೀಗ ಪರಿಹಾರವನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ತ್ರಿಭುಜ ABC ಮತ್ತು ತ್ರಿಭುಜ DEF ಈ 2 ತ್ರಿಭುಜಗಳನ್ನು ಕನ್ಸಿಡರ್ ಮಾಡೋಣ. ABC ತ್ರಿಭುಜ, DEF 2 ತ್ರಿಭುಜ. ಇದರಲ್ಲಿ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ದತ್ತದಲ್ಲಿ. ದತ್ತ ಅಂತ ಬರೀಬೇಕು. ದತ್ತ 2 ತ್ರಿಭುಜಗಳಿದ್ದಾವೆ. ಅವುಗಳಲ್ಲಿ ಅನುರೂಪ ಕೋನಗಳು ಸಮ. ಆ್ಯಂಗಲ್ ಎಗೆ ಆ್ಯಂಗಲ್ ಡಿ ಸಮನಾಗಿರ್ತದೆ, ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಸಮನಾಗಿರ್ತದೆ, ಆ್ಯಂಗಲ್ ಸಿಗೆ ಆ್ಯಂಗಲ್ ಎಫ್ ಸಮನಾಗಿರ್ತದೆ. ಆ್ಯಂಗಲ್ ಎಗೆ ಆ್ಯಂಗಲ್ ಡಿ ಸಮ, ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಸಮ, ಆ್ಯಂಗಲ್ ಸಿಗೆ ಆ್ಯಂಗಲ್ ಎಫ್ ಸಮನಾಗಿರ್ತವೆ. ಓಕೆ, ಇಷ್ಟು ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ.
ನಂತರ ಸಾಧನೆಯ ಏನು ಎ ಬಿ ಡಿವೈಡೆಡ್ ಬೈ ಡಿ ಇ ಎ ಬಿ ಡಿವೈಡೆಡ್ ಬೈ ಡಿ ಇ ಮತ್ತು ಬಿ ಸಿ ಡಿವೈಡೆಡ್ ಬೈ ಎಫ್ ಎರಡು ಪಾದಗಳು ಸಮಾನುಪಾತದಲ್ಲಿವೆ. ಅದೇ ರೀತಿಯಾಗಿ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಮತ್ತು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್. ಓಕೆನಾ? ಇವಾಗ ರಚನೆಯನ್ನು ಮಾಡ್ಕೋಣ. ಏನು ರಚನೆ ಮಾಡ್ಕೋಬೇಕಾಗಿದೆ? ಡಿ ಪಿ ಇಸ್ ಈಕ್ವಲ್ ಟು ಎ ಬಿ. ಡಿ ಪಿಗೆ ಎ ಬಿ ಏನಾಗಿದೆ? ಸಮವಾಗಿದೆ. ನಾವು ರಚನೆಯನ್ನು ಮಾಡ್ಕೋಬೇಕು. ಇದು ನಿಮಗೆ ಚಿಕ್ಕದನಿಸಿದರೆ ಈ ರೀತಿಯಾಗಿ ತೆಗೆದುಕೊಳ್ಳಿ. ಓಕೆ, ಎರಡು ತ್ರಿಭುಜಗಳು ಏನಾಗಿದ್ದಾವೆ? ಸಮರೂಪತೆಯನ್ನು ಹೊಂದಿದ್ದೇವೆ. ಆದ್ದರಿಂದ ಎ ಬಿಗೆ ಸಮನಾಗಿ ಡಿ ಪಿ ಇದೆ ಮತ್ತು ಡಿ ಕ್ಯೂಗೆ ಸಮನಾಗಿ ಎ ಸಿ ಆಗುವಂತೆ ನಾವು ರಚನೆಯನ್ನು ಮಾಡಬೇಕು. ಸಮ ಆಗುವಂತೆ ಕತ್ತರಿಸಿ. ಓಕೆ, ಇವಾಗ ಸಾಧನೆಯನ್ನು ನೋಡೋಣ. ಸಾಧನೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಎಲ್ಲಿಂದ? ರಚನೆಯಿಂದ ತೆಗೆದುಕೊಂಡಿವಿ. ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಪಿ ಕ್ಯೂ ಎರಡು ಕೂಡ ಏನಾಗಿದ್ದಾವೆ? ಸರ್ವ ಸಮವಾಗಿವೆ. ಆದ್ದರಿಂದ ಆ್ಯಂಗಲ್ ಬಿಗೆ ಆ್ಯಂಗಲ್ ಪಿ ಸಮನಾಗಿರ್ತದೆ, ಆ್ಯಂಗಲ್ ಇ ಸಮನಾಗಿರ್ತದೆ. ಆ್ಯಂಗಲ್ ಇ, ಆ್ಯಂಗಲ್ ಬಿ, ಆ್ಯಂಗಲ್ ಪಿ ಮೂರು ಆ್ಯಂಗಲ್ಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಯಾಕಂದರೆ ಇಲ್ಲಿ ಪಿ ಕ್ಯೂಗೆ ಸಮಾನಾಂತರವಾಗಿ ಇ ಎಫ್ ಇದೆ, ಪಿ ಕ್ಯೂಗೆ ಸಮಾನಾಂತರವಾಗಿ ಇ ಎಫ್ ಇದೆ. ಆದ್ದರಿಂದ ಆ್ಯಂಗಲ್ ಬಿ, ಆ್ಯಂಗಲ್ ಪಿ, ಆ್ಯಂಗಲ್ ಇ ಎಲ್ಲವೂ ಕೂಡ ಏನಾಗಿರ್ತವೆ? ಸಮಾನವಾಗಿರ್ತವೆ. ಆದ್ದರಿಂದ ಡಿ ಪಿ ಡಿವೈಡೆಡ್ ಬೈ ಡಿ ಇ, ಡಿ ಪಿ ಡಿವೈಡೆಡ್ ಬೈ ಡಿ ಇ ಅಂದರೆ ಇವೆರಡು ಡಿ ಇ ಎನ್ನುವಂಥದ್ದು ಡಿ ಪಿಗೆ ಅನುಪಾತದಲ್ಲಿದೆ. ಅದೇ ರೀತಿಯಾಗಿ ಪಿ ಕ್ಯೂಗೆ ಇ ಎಫ್ ಏನಾಗಿದೆ? ಸಮಾನುಪಾತದಲ್ಲಿದೆ. ಅದೇ ರೀತಿಯಾಗಿ ಡಿ ಎಫ್ಗೆ ಏನಾಗಿದೆ? ಡಿ ಪಿಗೆ ಡಿ ಇ ಸಮಾನುಪಾತದಲ್ಲಿದೆ. ಪಿ ಕ್ಯೂಗೆ ಇ ಎಫ್ ಸಮಾನುಪಾತದಲ್ಲಿದೆ. ಅದೇ ರೀತಿಯಾಗಿ ಇಲ್ಲಿ ಡಿ ಎಫ್ಗೆ ಏನಾಗಿದೆ ಅಂದರೆ ಡಿ ಎಫ್ ಸಮಾನುಪಾತದಲ್ಲಿ ಇದೆ. ಡಿ ಕ್ಯೂಗೆ ಡಿ ಎಫ್ ಏನಾಗಿದೆ? ಸಮಾನುಪಾತದಲ್ಲಿದೆ. ಆದ್ದರಿಂದ ತ್ರಿಭುಜದಲ್ಲಿ ಎ ಬಿಗೆ ಸಮಾನುಪಾತದಲ್ಲಿ ಡಿ ಇ ಇರುತ್ತದೆ, ಬಿ ಸಿಗೆ ಸಮಾನುಪಾತದಲ್ಲಿ ಇ ಎಫ್ ಇರುತ್ತದೆ. ಅದೇ ರೀತಿಯಾಗಿ ಎ ಸಿಗೆ ಸಮಾನುಪಾತದಲ್ಲಿ ಏನಾಗಿರುತ್ತೆ? ಡಿ ಎಫ್ ಸಮಾನುಪಾತದಲ್ಲಿರುತ್ತದೆ. ಯಾಕಂದರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಆಗಿದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪತೆ ತ್ರಿಭುಜ ಡಿ ಇ ಎಫ್ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರೆದುಕೊಂಡು ಮೊದಲಿಗೆ ಕೊಟ್ಟಿರುವಂಥ ದತ್ತಾಂಶವನ್ನು ಬರೆದುಕೊಳ್ಳಿ, ಸಾಧನೆಯ ಬರೆದುಕೊಳ್ಳಿ, ರಚನೆಯನ್ನು ಮಾಡಿಕೊಳ್ಳಿ. ನಮಗೆ ಈ ಒಂದು ಸಾಧನೆಯನ್ನು ಮಾಡಲು ಅನುಕೂಲವಾಗುವಂತೆ ರಚನೆಯನ್ನು ಮಾಡಿಕೊಳ್ಳಿ. ತ್ರಿಭುಜದಲ್ಲಿ ಕೊಟ್ಟಿರುವಂಥ ಎಲ್ಲ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ನಾವು ಎರಡು ತ್ರಿಭುಜಗಳು ಸಮರೂಪತೆ ಇದ್ದಾವೆ ಅಂತ ಈ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು. ಎಕ್ಸಾಮ್ನಲ್ಲಿ ಥಿಯರಮ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಪ್ರಮೇಯಗಳು ಚಿಕ್ಕ ಪ್ರಮೇಯಗಳಿದ್ದರೆ 2 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ದೊಡ್ಡದಾದ ಪ್ರಮೇಯಗಳಿದ್ದರೆ ಥೇಲ್ಸ್ನ ಪ್ರಮೇಯ, ಸಮಾನುಪಾತತೆಯ ನಿಯಮ, ಈ ರೀತಿಯಾದ ತ್ರಿಭುಜಗಳಿಗೆ ಸಂಬಂಧಿಸಿದ ಥಿಯರಮ್ಸ್ಗಳು ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 38ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವಂತಹ ಪ್ರಶ್ನೆಯನ್ನು ಬರೆದುಕೊಳ್ಳಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಯಾವ ಸಮೀಕರಣ ಅಂದರೆ 2x + y = 6 ಮತ್ತು x + y = 4 ಅಂತ ಇದೆ. ಈ ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಪರಿಹಾರಗಳನ್ನು ಯಾವ ಒಂದು ವಿಧಾನದಿಂದ ಅಂದಾಗ ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ ಅಂತ
ಪ್ರಶ್ನೆ ಇದೆ. ಓಕೆ, ರೇಖಾತ್ಮಕ ಸಮೀಕರಣ ಚಾಪ್ಟರ್ಗೆ ಸಂಬಂಧಿಸಿದಾಗೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಆ ವಿಧಾನಗಳನ್ನು ನಿಮಗೆ ಪರ್ಟಿಕ್ಯುಲರಾಗಿ ಯಾವ ವಿಧಾನದಿಂದ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಆದ್ದರಿಂದ ಈ ಒಂದು 38ನೇ ಪ್ರಶ್ನೆ ಏನಿದೆ ನಕ್ಷಾ ವಿಧಾನದಿಂದ ಸಾಲ್ವ್ ಮಾಡಿ ಅಂತ ಇದೆ. ಇಲ್ಲಿ ನಾನು ಟೇಬಲ್ ಮಾತ್ರ ನಿಮಗೆ ಹಾಕಿ ಕೊಡ್ತೇನೆ, ನೀವು ಇದನ್ನು ಗ್ರಾಫಲ್ಲಿ ಸಾಲ್ವ್ ಮಾಡ್ಬೋದು. 2x + y ಇದರ ಒಂದು ಪರಿಹಾರಗಳನ್ನು ನಾವೀಗ ಕಂಡುಕೊಳ್ಳೋಣ. x y x = 0 ಅಂತಂದಾಗ y = ಏನು ಬರುತ್ತೆ ನೋಡಿ. x = 0 ಅಂದಾಗ y = x = 0 ಅಂದಾಗ y = 6 ಬರುತ್ತೆ. ನೆಕ್ಸ್ಟ್ x = 0 ಅಪ್ಲೈ ಮಾಡಿದಾಗ y = 0 ಬರುತ್ತೆ. ಈ ಎರಡು ಪರಿಹಾರಗಳನ್ನು ನೀವು ಯೂಸ್ ಮಾಡಿ ನಂತರ x + y = 4 ಇದರ ಒಂದು ಪರಿಹಾರಗಳನ್ನು ನೋಡಿದಾಗ x = 0 ಅಂತ ಅಪ್ಲೈ ಮಾಡಿ x = 0 ಅಪ್ಲೈ ಮಾಡಿ y = 4 ಬರುತ್ತೆ. ನೆಕ್ಸ್ಟ್ x = 4 ಅಪ್ಲೈ ಮಾಡಿ y = 0 ಬರುತ್ತೆ. ಸ್ಕೇಲನ್ನು ತೆಗೆದುಕೊಳ್ಳಿ. 1 ಸೆಂಟಿಮೀಟರ್ = 1 ಸೆಂಟಿಮೀಟರ್ = 1 ಮಾನ ಅಂತ ತೆಗೆದುಕೊಳ್ಳಿ. ಒಂದು ಸ್ಕೇಲು ಅಥವಾ ಪ್ರಮಾಣ 1 ಸೆಂಟಿಮೀಟರ್ = 1 ಮಾನ ಅಂತ ತೆಗೆದುಕೊಳ್ಳಿ. x ಎಕ್ಸಸ್ y ಎಕ್ಸಸ್ ಅದೇ ರೀತಿಯಾಗಿ 1 ಸೆಂಟಿಮೀಟರ್ = 1 ಮಾನ. ಇದು 0 1 2 3 4 5 1 3 4 5 ಇದನ್ನು ನೀವು ಗ್ರಾಫಲ್ಲಿ ನೀಟಾಗಿ ಸಾಲ್ವ್ ಮಾಡಬೇಕು. ಓಕೆ, -3 -4 -5 -6 1 -1 -2 -3 -4 -6